ಬಹಳ ನೋವಾಗುವಂತ ಸಂಗತಿ ಅಂದರೆ ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ದಾರೆ. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕೆ ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಆಮೇಲೆ ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿಗೆ ಒಂದು ಅಸೆಟ್. ಸೊ ಅವ್ರು ಇವತ್ತು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ನಿಜ. ಬಟ್ ಏನೇ ಆದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ, ನೋವು ಹಾಗೆ ಆಗುತ್ತೆ. ಇಲ್ಲ, ತುಂಬ ಟ್ರೈ ಮಾಡಿದ್ರು. ನನ್ನ ತಂಗಿ ಪೂರ್ಣಿಮಾ ಅದೇ ಹೇಳ್ತಿದ್ರು, ಫೋನ್ ಮಾಡಬೇಕು ಅವ್ರು. ನಾನು US ಹೋಗೋಕ್ಕೂ ಮುಂಚೆನೇ ಮಾತಾಡ್ಬೇಕಂತ ತುಂಬ ಆಸೆ ಪಟ್ಟು ಅದೇನೋ ಕೊನೆವರೆಗೂ ಆಗಲಿಲ್ಲ. ಯಾರಿವನು ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಮಾಡಿದ್ರು, ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ. ಹೌದು, ಇದ್ರಲ್ಲಿ ಮಾಡಿ ಸಾಂಗ್ಲು ಬಂದಿದೆ ಅಂತ ಕಾಣುತ್ತೆ. ರಾಜ್ ಅಂತ ಒಂದು ಸಿನಿಮಾ, ತಾಯಿ ಪಾತ್ರ ಯಾರಿವನು.